ಆ ದಿಕ್ಕಿನಲ್ಲಿ ತಮಗೆ ತಿಳಿಸಬೇಕಾದ್ರೆ ನಾವು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ನಮ್ಮ ಏನಿದೆ ಸುಮಾರು 8 ವರ್ಷಗಳಿಂದ ಅದರ ಮೇಲೆ ಖರ್ಚನೆ ಮಾಡಿಲ್ಲ. ಈವನ್ 2022ನಲ್ಲಿ ನಾವು ತಗೊಳ್ಳುವಾಗ ಜಾಸ್ತಿಯಾಗಿ ವಾರ್ಡ್ ರೋಡ್ ತೆಗೆದುಕೊಂಡಿದ್ದೇವೆ. ಭಾಳ ಕಡಿಮೆ 550 + 50 600 ಅಷ್ಟೇ ಮಾತ್ರ ಕೋಟಿಗೆ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ಮಾಡಿದ್ದೇವೆ. 1350 ಕಿಲೋಮೀಟರ್ ಏನು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ಇದ್ದವು, ಅದರಲ್ಲಿ ಪ್ರಮುಖವಾದ ರೋಡ್ಗಳನ್ನು ಸೇರಿ ಈಗ 1680 ಕಿಲೋಮೀಟರ್ ನಾವು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ಡಿಕ್ಲೇರ್ ಮಾಡಿದ್ದೀವಿ. ಆ ಡಿಕ್ಲೇರ್ ಮಾಡಿದ ಮೇಲೆ ಏನಾಗ್ತದೆ, ಪ್ರತಿ ವರ್ಷ ಅದಕ್ಕಾಗಿ ಹಣ ಇಟ್ಕೊಳ್ಬೇಕಾಗಿರುತ್ತದೆ. 1680 ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ದು ವ್ಯವಸ್ಥೆ ನಾವು ಸರಿ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ಗುಂಡಿಗಳು ಕಡಿಮೆ ಆಗುವುದು ಮತ್ತು ಜನರಿಗೆ ಸಾಗಾಣಿಕೆಯಲ್ಲಿ ನಮ್ಮ ಸಾರಿಗೆ ವ್ಯವಸ್ಥೆ ಏನಿದೆ ಅದರಲ್ಲಿ ಉತ್ತಮವಾದ ಫಲ ಬರುತ್ತದೆ ಅಂತ ಹೇಳಿ ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. 1680ರಲ್ಲಿ ತಮಗೆ ಗೊತ್ತಿದ್ದ ಹಾಗೆ 127-20 ಆಯ್ತು ತಿಳ್ಕೊಳ್ಳೋಣ, ಮೊದಲೇ ಕಾಂಕ್ರೀಟ್ ರೋಡ್ ಇದ್ದವು. ಈಗ ನಾವು ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ 1700ರಲ್ಲಿ ಕೋಟಿಯಲ್ಲಿ 900 + 800 900 ಫ್ರಾಮ್ ನಮ್ಮ ಬ್ಯಾನ್ ಬೆಂಗಳೂರು ಆ್ಯಂಡ್ 800 ಫ್ರಾಮ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಅದರಲ್ಲಿ ನಾವು ತಗೊಳ್ತಾ ಇದ್ದೀವಿ ಅರೌಂಡ್ 153 ಕಿಲೋಮೀಟರ್ ಪ್ಲಸ್ DLP ಪೀರಿಯಡ್ನಲ್ಲಿ ಇದೆ 400 ಕಿಲೋಮೀಟರ್. ಅದನ್ನು ಬಿಟ್ಟು ಈಗ ಬ್ಲ್ಯಾಕ್ ಟಾಪಿಂಗ್ನಲ್ಲಿ ನಮಗೆ ಹೇಳಿದ್ದೀವಿ ಅಲ್ವಾ, 693 ಕೋಟಿಯಲ್ಲಿ ನಾವು ಅರೌಂಡ್ 350 ಕಿಲೋಮೀಟರ್ಸ್ ಅಲ್ಲಿ ತಗೊಳ್ತಾ ಇದ್ದೇವೆ. ಅದು ಜೋರಾಗಿ ಪ್ರಗತಿಯಲ್ಲಿ ಇದೆ ಕೆಲಸ. ಈ ಎಲ್ಲ ಮಾಡಿದರೆ ಬರೀ ಉಳ್ಕೊಂಡಿದೆ 507 to 510 ಕಿಲೋಮೀಟರ್ ರೋಡ್, ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ಉಳಿತದೆ. ಅಂದರೆ ಯಾವುದೊಂದು ರೂಪದಲ್ಲಿ ನಾವು ಎಲ್ಲ ರೋಡ್ ಕವರ್ ಮಾಡ್ತಾ ಇದ್ದೇವೆ. ವೈಟ್ ಟಾಪಿಂಗ್ ಈಗಾಗಲೇ ಆಗಿದೆ, ಕೆಲವು ವೈಟ್ ಟಾಪಿಂಗ್ ಈಗ ತೆಗೆದುಕೊಳ್ತಾ ಇದ್ದೇವೆ. ಬ್ಲ್ಯಾಕ್ ಟಾಪಿಂಗ್ 693ರಲ್ಲಿ ಒಂದು ಲೇಯರ್ ಮಾಡೋಣ ಅಂತ ಹೋಗಿದ್ದೇವೆ. ಮತ್ತು ಈಗ ನಮ್ಮ ಹೈ ಡೆನ್ಸಿಟಿ ಕಾರಿಡಾರ್ನಲ್ಲಿ ಏನು ಕೆಲಸ ಉಳ್ಕೊಂಡಿದೆ ಅದು ತಗೊಂಡ್ರೆ, DLP ತಗೊಂಡ್ರೆ 500 ಸುಮಾರು ಕಿಲೋಮೀಟರ್ಗೆ ವ್ಯವಸ್ಥೆ ಇರಲಿಲ್ಲ, 550ಗೆ. ಅದಕ್ಕಾಗಿ ಈಗ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ SIP ಯೋಜನೆ ಅಡಿಯಲ್ಲಿ 1770 ಕೋಟಿಯಲ್ಲಿ ಈ 700 ಕಿಲೋಮೀಟರಲ್ಲಿ 550 ಕಿಲೋಮೀಟರ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡೇ ತಗೊಳ್ತಾ ಇದ್ದೀವಿ. ಹೀಗಾಗಿ ಹೆಚ್ಚು ಕಡಿಮೆ ಆಲ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ಆರ್ ಕವರ್ಡ್ ಅಂಡರ್ ಒನ್ ಸ್ಕೀಮ್ ಆರ್ ದ ಅದರ್. ನೀವು ಯಾವುದೊಂದು ಪೋರ್ಷನ್ ನೋಡಿದರೆ ಈಗ ಗುಂಡಿ ಬಿದ್ದಿರಬಹುದು, ಅದು ಅದರ ಮೇಲೆ DLP ಪೀರಿಯಡ್ ಒಳಗಾಗಿ ಏನಿದೆ ಅದನ್ನು ಬಿಟ್ಟರೆ ಉಳಿದು ಪ್ರತಿಯೊಂದಕ್ಕೆ ನಾವು ಟೆಂಡರ್ ಕರೆದಿದ್ದೀವಿ, ಕೆಲಸ ಮಾಡ್ತಾ ಇದ್ದೇವೆ. ಕೆಲಸ ಸ್ಟಾರ್ಟ್ ಮಾಡುವಾಗ ತಡ ಏನಾಯಿತು ಅಂದರೆ 693ರಲ್ಲಿ ಸರ್ಫೇಸ್ ಮಾಡ್ಲಿಕ್ಕೆ ಹೋದಾಗ ಮಳೆ ಬಂದಾಗ ಆಗ ತೆಗೆದುಕೊಂಡಿಲ್ಲ. ಈಗ ಮೈಕ್ರೋ ಸರ್ಫೇಸಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆಗ್ಬಿಟ್ಟಿದೆ. ಹೀಗಾಗಿ ಆ ಜಾಗದಲ್ಲಿ ನಾವು ಚಿಪ್ ಕಾರ್ಪೆಟಿಂಗೇ ಮಾಡ್ತಾ ಇದ್ದೇವೆ. ಸೊ 40 mm ಒಂದು ಲೇಯರ್ ಮಾಡ್ಕೊಂಡು BC ಲೇಯರ್ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೇವೆ. ಈಗ 1250 ಕರೋಡ್ನಲ್ಲಿ 540 ಕಿಲೋಮೀಟರ್ಸ್ ಏನಿದೆ, ಅದು 527 ಕಿಲೋಮೀಟರ್ ಏನಿದೆ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಗೆ ನಾವು 1750 ಕೋಟಿಯಲ್ಲಿ ಅದು ಕವರ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಜಾಸ್ತಿ ರೋಡೂ ಇದೆ, 700 ಕಿಲೋಮೀಟರ್ಗೆ 1750 ಇದೆ, ಆದರೆ 525 ಆರ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್. ತಮಗೆ ಇದು ಯಾಕೆ ವಿಚಾರ ಹೇಳ್ತೀನಿ ಅಂದರೆ, ಈ ಎಲ್ಲ ಕೆಲಸ ನಾವು ಮುಗಿಸ್ಬಿಟ್ರೆ ನಿಮಗೆ ಎವ್ರಿ ರೋಡ್ ವಿಲ್ ಬಿ ಲುಕಿಂಗ್ ಗುಡ್ ಇನ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ವೇರ್ 80% ಆಫ್ ಟ್ರಾಫಿಕ್ ಇಸ್ ಗೋಯಿಂಗ್. ನಾವು ಇದು ಯಾವಾಗ ಮುಗಿಸ್ತೀರಿ ಅಂತ ಕೇಳಬಹುದು. 693 ಕೇಳ್ತಾ ನೀಡ್ತೀನಿ, ಲಾಸ್ಟ್ ಟೈಮು ನೀವು ಟೆಂಡರ್ ಮಾಡಿದ್ದೀರಿ, ಎಲ್ಲ ಏನಾಯಿತು ಅಂತ ಕೇಳ್ತೀರಿ. ಆ 693ಯಲ್ಲಿ ಬ್ಲ್ಯಾಕ್ ಟಾಪಿಂಗ್ ಕೆಲಸ ಸ್ಟಾಪ್ ಆಗಿತ್ತು ಬಿಕಾಸ್ ಆಫ್ ಮಳೆ. ಈಗ ನಾವು ಮಾಡಿ ಜನವರಿ 15 ಒಳಗಾಗಿ ಆಲ್ ದಿಸ್ 353 ಕಿಲೋಮೀಟರ್ ಇನ್ 693, ಅದರಲ್ಲಿ 12 ಕಿಲೋಮೀಟರ್ಗೆ ಸ್ವಲ್ಪ ವ್ಯಾಜ್ಯ ಉಂಟಾಗಿ ತಗೊಳ್ತಾ ಇಲ್ಲ ನಾವು. ದ ವರ್ಕ್ ವಿಲ್ ಬಿ ಓವರ್ ಬೈ ಜನವರಿ 15. ಸೊ ಜನವರಿ 15ನಲ್ಲಿ 353ಯಲ್ಲಿ 340 ಕಿಲೋಮೀಟರ್ ಅಟ್ ಲೀಸ್ಟ್ ವಿಲ್ ಬಿ ಕವರ್ಡ್. ಈಗ 1250 crores ಏನಿದೆ ಅದರಲ್ಲಿ 500 ಕಿಲೋಮೀಟರ್ ಏನು ತೆಗೆದುಕೊಳ್ಬೇಕು, ಅದಕ್ಕೆಲ್ಲ ಈಗಾಗಲೇ ಟೆಂಡರ್ ಮಾಡಿದ್ದೀವಿ. ಮೊನ್ನೆನೇ ಅಪ್ರೂವಲ್ ಆಯಿತು. ತಾವು ನೋಡಿ, ಬಹಳ ತುರ್ತಗತಿಯಲ್ಲಿ ನಮ್ಮ ಎಲ್ಲ ಕಮಿಷನರು, 5 ಕಮಿಷನರ್ ಮತ್ತು GBA ಕಮಿಷನರ್ ಇದನ್ನು ಎಲ್ಲ ಟೆಂಡರ್ ಡಾಕ್ಯುಮೆಂಟ್ ತಯಾರು ಮಾಡಿ, ಎಸ್ಟಿಮೇಟ್ ತಯಾರು ಮಾಡಿ, ಟೆಂಡರ್ ಮಾಡಿ, ಈ ಟೆಂಡರ್ ಈಗ ಅವಾರ್ಡ್ ಹಂತಕ್ಕೆ ಬಂದ್ಬಿಟ್ಟಿದೆ.
ಅದು ನಾವು ಡಿಸೆಂಬರ್ ಎಂಡ್ಗೆ ಕೆಲವು ಮತ್ತು ಜನವರಿ 15th ಒಳಗಾಗಿ ಎಲ್ಲ ಕೆಲಸವನ್ನು ಅವಾರ್ಡ್ ಮಾಡಿಬಿಡ್ತೇವೆ. ಆ ಜನವರಿಯಿಂದ ಹಿಡಿದು ಮಾರ್ಚ್, ಏಪ್ರಿಲ್, ಮೇ ಬಿಫೋರ್ ಮಳೆಗಾಲ 524 ಕಿಲೋಮೀಟರ್ಗೆ ವೈಟ್ ಟಾಪಿಂಗ್ 1 ಲೇಯರ್ ಆಗಬೇಕು ಅಂತಕ್ಕೆ ನಾವು ಯೋಜನೆ ಮಾಡಿದೆ. ಬ್ಲ್ಯಾಕ್ ಟಾಪಿಂಗ್ ಆಗಬೇಕು ಅಂತಕ್ಕೆ ಯೋಜನೆ ಮಾಡಿ ಅದು ಮುಗಿಸ್ತೀವಿ. ಸೊ ಬ್ಲ್ಯಾಕ್ ಟಾಪಿಂಗ್ ನಲ್ಲಿ 353 ಇದೆ ಪ್ಲಸ್ 525 ಇದೆ. 175 ಇದೆ, ಅದು ಕೂಡ ಟೆಂಡರ್ ಆಗಿದೆ. ಬಟ್ ದಟ್ ಆರ್ ಅದರ್ ಇಂಪಾರ್ಟೆಂಟ್ ರೋಡ್ಸ್, ನಾಟ್ ದ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್. ಬಟ್ ಅದರ ಆ ಹೆಸರಿನಲ್ಲಿನೇ ತಗೊಂಡಿದ್ದೀವಿ ನಾವು ಕ್ಯಾಬಿನೆಟ್ ಇಂದ ಅಪ್ರೂವಲ್. ಸೊ ಆಲ್ಮೋಸ್ಟ್ 340 ಪ್ಲಸ್ 550 ಅರೌಂಡ್ 900 ಕಿಲೋಮೀಟರ್ ಬ್ಲ್ಯಾಕ್ ಟಾಪಿಂಗ್ ವಿಲ್ ಬಿ ಓವರ್. 350 ಆಲ್ಮೋಸ್ಟ್ ಇನ್ ಜನವರಿ 15th. ಉಳಿದೆಲ್ಲ ಕೆಲಸ ಈಗ ಟೆಂಡರ್ ಮಾಡಿ ಕೊಟ್ಟು ಸ್ಟಾರ್ಟ್ ಮಾಡಿ ಹಂತಾಗಿ ಮುಗಿಸಿ ಬೈ ಮೇ ಆಫ್ 2026 ಬಿಫೋರ್ ರೇನ್ ಕಮ್ಸ್ all the black topping work will be over. Now remains white topping. So 600 kilometer ಈ ತರ ಆಯ್ತು, 553 plus 353 900 kilometer ಈ ತರ ಆಯ್ತು. 127 ಈಗಾಗಲೇ ವೈಟ್ ಟಾಪಿಂಗ್ ಇದೆ. 153ಗೆ ಕೆಲಸ ನಡೀತಾ ಇದೆ. ಆ ಕೆಲಸ ನಡೀತಾ ಇದ್ದಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ, 48 ಕಿಲೋಮೀಟರ್ಗೆ ನಾವು ಸ್ಟಾರ್ಟ್ ಮಾಡಿಲ್ಲ, ಅದನ್ನು ಮಾತ್ರ ಸ್ವಲ್ಪ ಆ ಕಡೆಗೆ ಹೋಗ್ತದೆ. ಅದರ್ವೈಸ್ 153 48 ತೆಗೆದ್ರೆ ಅರೌಂಡ್ 103 ಕಿಲೋಮೀಟರ್ ಏನಿದೆ, 30 ಕಿಲೋಮೀಟರ್ ಆಲ್ಮೋಸ್ಟ್ 31 ಕಿಲೋಮೀಟರ್ ಮುಕ್ತಾಯ ಆಗಿದೆ. 35 ಕಿಲೋಮೀಟರ್ದು ಕೆಲಸ ನಡೀತಾ ಇದೆ. ದಟ್ ವಿ ವಿಲ್ ಕಂಪ್ಲೀಟ್ ನಾವ್ ಬೈ ದಿಸ್ ಮಾರ್ಚ್. ಉಳಿದು ಏನು ಸ್ಟಾರ್ಟ್ ಮಾಡ್ತಾ ಪ್ರಗತಿಯಲ್ಲಿ ಇದೆ, ಟೆಂಡರ್ ಮಾಡಿದ್ದೀವಿ, ನಡೀತಾ ಇದೆ. ಅದನ್ನು ಆಲ್ಸೋ ವಿಲ್ ಟ್ರೈ ಟು ಕಂಪ್ಲೀಟ್ ಬೈ ಜೂನ್ 2026. ಇಲ್ಲಿ ಸ್ಟಾರ್ಟೇ ಮಾಡಿಲ್ಲ, ಅದು ಸ್ವಲ್ಪ ಆ ಕಡೆಗೆ ಹೋಗ್ಬಹುದು. ಬಿಕಾಸ್ ಪೊಲೀಸ್ ಪರ್ಮಿಷನ್ ಸಿಗುವುದು ಬಹಳ ಕಷ್ಟ. ದೆನ್ BWSSB ಇದು ಶಿಫ್ಟ್ ಮಾಡುವುದು ಕಷ್ಟ. ಸೊ ಅದು 45 ಕಿಲೋಮೀಟರ್ಗೆ ವೈಟ್ ಟಾಪಿಂಗ್ ಏನಿದೆ ಅದು ಸ್ವಲ್ಪ ನಮಗೆ ಸ್ವಲ್ಪ ಕಾಟ ಕೊಡ್ತಕ್ಕಂಥ ವಿಚಾರ ಇದೆ. ಅದರಲ್ಲಿ ಕೂಡ ಯಾವ ಕಡೆಗೆ ಆಗ್ತಾ ಇಲ್ಲ ಅಂತ ನಾವು ಬ್ಲ್ಯಾಕ್ ಟಾಪಿಂಗ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಬರೀ MG ರೋಡ್ ಮಾತ್ರ ನಾವು ಕನ್ವರ್ಟ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದೇವೆ. ಯಾಕೆಂದ್ರೆ ಅದರಲ್ಲಿ ಸಾಧ್ಯನೇ ಇಲ್ಲ, ವೈಟ್ ಟಾಪಿಂಗ್ ಮಾಡಿ ಬರುವುದು ಸಾಧ್ಯನೇ ಇಲ್ಲ. ಪೊಲೀಸ್ ಸೆಡ್ ವಿ ಕ್ಯಾನ್ ನಾಟ್ ಗಿವ್ ದ ಪರ್ಮಿಷನ್. ಹೀಗಾಗಿ ನಾವು ಅದರಲ್ಲಿ ಕನ್ವರ್ಟ್ ಮಾಡಿ ಸ್ಟೋನ್ ಮ್ಯಾಟ್ರಿಕ್ಸ್ ಮಾಡಿ ಜಾಸ್ತಿ ಒಳ್ಳೆಯ ಇದನ್ನು ಹೈ ಡೆನ್ಸಿಟಿ ಆಫ್ ಅಸ್ಫಾಲ್ಟ್ ಹಾಕಿ ಆ ಸ್ಟೋನ್ ಮ್ಯಾಟ್ರಿಕ್ಸ್ ಕನ್ವರ್ಟ್ ಮಾಡಿಕೊಂಡು ಮಾಡ್ತೇವೆ. ಬಟ್ ಸೈಡ್ ನಾಲಾ ಸರಿ ಮಾಡುವುದು, ಫುಟ್ಪಾತ್ ಸರಿ ಮಾಡುವುದು ಅದೆಲ್ಲ ಮಾಡೇ ಮಾಡ್ತೇವೆ. ಬಿಕಾಸ್ ಅದು ಮಾಡಲಿಲ್ಲ ಅಂದರೆ ಬ್ಲ್ಯಾಕ್ ಟಾಪಿಂಗ್ ಉಳಿಯುವುದಿಲ್ಲ. ಹೀಗಾಗಿ ಅದು ಕೆಲಸ ಮಾಡೇ ಮಾಡ್ತೇವೆ. ಹೀಗಾಗಿ ತಮಗೆ ಇವತ್ತು ಈ ಸಭೆ ಮುಖಾಂತರ ನಾವು ಏನು ಹೇಳ್ತಾ ಇದ್ದೇವೆ, ಪಾಟ್ ಹೋಲ್ ವಿಚಾರ ತಾವು ತನ್ನಿ, ದಟ್ ಈಸ್ ಓಕೆ, ಎವ್ರಿ ಟೈಮ್ ಇಟ್ ವಿಲ್ ಕಮ್, ಕೀಪ್ಸ್ ಆನ್ ಕಮಿಂಗ್. ಬಟ್ ಅದಕ್ಕೆ ಮುಂದೆ ನಾವು ಹೋಗಿ ನೋಡಬೇಕು. ಅದನ್ನು ಅಲ್ಲದೆ ಕೂಡ ಮುಂದೆ ಆಲೋಚನೆ ಮಾಡಬೇಕು. ಆ ಮುಂದೆ ಆಲೋಚನೆಯಲ್ಲಿ ಈಗಾಗಲೇ ನಾವು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಮೇಲೆ ಯಾವುದೇ ಖರ್ಚ ಮಾಡದೆ ಫ್ರಮ್ 7-8 ಇಯರ್ಸ್ ಇಂದ ಯಾವುದೊಂದು ಪೈಸಾ ಖರ್ಚ ಮಾಡಿಲ್ಲ. ತಮಗೆ ಗೊತ್ತಿದೆ, 200-300 ಕೋಟಿ ಮಾತ್ರ ಮಾಡಿದ್ದೇವೆ. ಉಳಿದು ಎಲ್ಲ ಖರ್ಚ ಈಗ ಮಾಡ್ತಾ ಇದ್ದೇವೆ. ದಟ್ ವಿಲ್ ಸಿ ಅವರ್ ಹೈ ಡೆನ್ಸಿಟಿ ಕಾರಿಡಾರ್ 273 ಕಿಲೋಮೀಟರ್ ಮುಗಿದ್ಬಿಟ್ರೆ ಪ್ಲಸ್ 273 ಕೋಟಿಯಲ್ಲಿ 50 ಕಿಲೋಮೀಟರ್ ಇದೆ, 48 ಕಿಲೋಮೀಟರ್ ಇದೆ, 43 ಕಿಲೋಮೀಟರ್ ಇದೆ. ಅದು ಮುಗಿದ್ಬಿಟ್ರೆ ಯು ವಿಲ್ ಹ್ಯಾವ್ ವೆರಿ ಗುಡ್ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್. And we are telling you that by May 2026, all black topping will be complete. All high density corridor should be complete by March. They are saying January 2026. Let us give 2 more months by March 2026. So our major works should be over on the arterial sub-arterial road. ಅದು ತಾವು ಕಾಣ್ತಕ್ಕಂಥ ಕೆಲಸ ಆಗಬೇಕು. ತಮಗೆ ಕಾಣ್ತದೆ, ಅದಕ್ಕೆ ನಾವು ತಮಗೆ ಭರವಸೆ ನೀಡಲಿಕ್ಕೆ ಬಂದಿದ್ದೀವಿ. ನಮ್ಮ ಎಲ್ಲ GB ಆಯುಕ್ತರು ಮತ್ತು ಎಲ್ಲ ನಮ್ಮ ಆಯುಷ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ಸು ಅದು ಇನ್ಶೋರ್ ಮಾಡಬೇಕು. ಅದು ಗಡುವು ಅವರೇ ಕೊಟ್ಟಿರುವುದರಿಂದ ನಾವು ತಮಗೆ ಹೇಳ್ತಾ ಇದ್ದೀವಿ. ಜನರಿಂದನೂ ಕೂಡ ಅಪೇಕ್ಷೆ ಇದೆ, ಒತ್ತಡ ಇದೆ. ನಾವು ಅದಕ್ಕೆ ತಕ್ಕ ಕೆಲಸ ಮಾಡಿ ತೋರಿಸ್ತೇವೆ ಅಂತ ಹೇಳೋದಕ್ಕೆ ಬಂದಿದ್ದೇವೆ.